ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ನೋಟಿಸ್ ನೀಡಲಾಗಿದೆ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ಆ ನೋಟಿಸ್ ನೀಡಿರುವಂಥದ್ದು. ಇಂದು ವಿಚಾರಣೆಗೆ ಹಾಜರಾಗ್ತಾನಾ ಯೂಟ್ಯೂಬರ್ ಸಮೀರ್ ಅನ್ನೋದು ಪ್ರಶ್ನೆ. ಆನೇಕಲ್, ಬಳ್ಳಾರಿ ನಿವಾಸಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ಮನೆಗೆ ನೋಟಿಸ್ ಅಂಟಿಸಿದ್ರು ಧರ್ಮಸ್ಥಳದ ಪೊಲೀಸರು. ಹೀಗಾಗಿ ಇಂದು ವಿಚಾರಣೆಗೆ ಹಾಜರಾಗ್ತಾನ ಯೂಟ್ಯೂಬರ್ ಸಮೀರ್ ಎಂಡಿ ಅನ್ನೋದು ಸದ್ಯದ ಪ್ರಶ್ನೆ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ಆ ನೋಟಿಸ್ ನೀಡಿರುವಂಥದ್ದು. ಇಂದು ವಿಚಾರಣೆಗೆ ಬರ್ತಾರಾ ಯೂಟ್ಯೂಬರ್ ಸಮೀರ್ ಎಂಡಿ ಎನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡಿದೆ. ಆನೇಕಲ್, ಬಳ್ಳಾರಿ ನಿವಾಸಗಳಿಗೆ ನೋಟಿಸ್ ನೀಡಿದ್ರು ಪೊಲೀಸರು. ಮನೆಗೆ ನೋಟಿಸ್ ಅಂಟಿಸಿದ್ರು ಧರ್ಮಸ್ಥಳದ ಪೊಲೀಸರು. ಯಾಕಂದ್ರೆ ನೋಟಿಸ್ ನೀಡೋದಕ್ಕೆ ಹೋದಾಗ ಸಮೀರ್ ಎಂಡಿ ಮನೆಯಲ್ಲಿ ಇರೋದಿಲ್ಲ. ಹೀಗಾಗಿ ಅವರ ಬಳ್ಳಾರಿ ಹಾಗೂ ಆನೇಕಲ್ನಲ್ಲಿರುವಂತಹ ನಿವಾಸಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ, ಆದರೆ ಅಂಟಿಸಿದ್ದಾರೆ ಧರ್ಮಸ್ಥಳದ ಪೊಲೀಸರು. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಹಿನ್ನೆಲೆಯಲ್ಲಿ ಸಮೀರ್ ಎಂಡಿಗೆ ನೋಟಿಸ್ ನೀಡಲಾಗಿದೆ. ಹೀಗಾಗಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಈ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಇಂದು ವಿಚಾರಣೆಗೆ ಹಾಜರಾಗ್ತಾನಾ ಯೂಟ್ಯೂಬರ್ ಸಮೀರ್ ಎಂಡಿ ಅನ್ನೋದು ಸದ್ಯದ ಪ್ರಶ್ನೆಯವರಿಗೆ. ನಿರೀಕ್ಷಣಾ ಜಾಮೀನು ಕೂಡ ಮಂಜೂರಾಗಿದೆ. ಜೊತೆಗೆ ಇವರು ಯೂಟ್ಯೂಬ್ನಲ್ಲಿ ದೂತ ಎನ್ನುವಂಥ ಒಂದು ಚಾನೆಲ್ ಇರುತ್ತೆ. ಇಲ್ಲಿ ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಜೊತೆಗೆ ಗಲಭೆಗೆ ಪ್ರಚೋದನೆ ಕೊಡ್ತಿದ್ದಾರೆ ಎನ್ನುವಂಥ ಆರೋಪ ಇವರ ಮೇಲೆ ಇರುವಂಥದ್ದು. ಹೀಗಾಗಿ 3 ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಇವತ್ತಾದರೂ ವಿಚಾರಣೆಗೆ ಹಾಜರಾಗ್ತಾರ ಯೂಟ್ಯೂಬರ್ ಸಮೀರ್ ಎಂಡಿ ಅನ್ನೋದು ಸದ್ಯದ ಪ್ರಶ್ನೆ. ಇವರ ನಿವಾಸಗಳಿಗೆ ತೆರಳಿದಾಗ ಅಲ್ಲಿ ಸಮೀರ್ ಎಂಡಿ ಇರೋದಿಲ್ಲ. ಹೀಗಾಗಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿರ್ತಾರೆ ಧರ್ಮಸ್ಥಳದ ಪೊಲೀಸರು. ಆನೇಕಲ್, ಬಳ್ಳಾರಿ ನಿವಾಸಗಳಿಗೆ ತೆರಳಿ ಅಲ್ಲಿ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಧರ್ಮಸ್ಥಳದ ಪೊಲೀಸರು. ಎಐ ವಿಡಿಯೋ ಮಾಡುವ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಜೊತೆಗೆ ಕೋಮು ಗಲಭೆಗೆ ಪ್ರಚೋದನೆ ನೀಡಿರುವಂತಹ ಆರೋಪ ಇವರ ವಿರುದ್ಧ ಕೇಳಿ ಬರ್ತಾ ಇದೆ. ಹೀಗಾಗಿ ಇವರ ವಿರುದ್ಧ 3 ಕೇಸ್ಗಳು ದಾಖಲಾಗಿವೆ. ದೂತ ಎನ್ನುವಂತಹ ಒಂದು ಚಾನೆಲ್ ಇರುತ್ತೆ ಯೂಟ್ಯೂಬ್ನಲ್ಲಿ. ಇಲ್ಲಿ ಸೌಜನ್ಯ ಕುರಿತಾಗಿ ವಿಡಿಯೋಗಳು, ಜೊತೆಗೆ ಈ ಮಾಸ್ಕ್ ಮ್ಯಾನ್ ಕುರಿತಾದ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದ್ವು. ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನು ಕೂಡ ಪಡೆದುಕೊಂಡಿದ್ವು. ಹೀಗಾಗಿ ಅಂದರೆ ಒಂದು ಎಐ ವಿಡಿಯೋ ಮೂಲಕ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ಜೊತೆಗೆ ಕೋಮು ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಎನ್ನುವಂತಹ ಆರೋಪಗಳು ಇವರ ಮೇಲೆ ಇರುವಂಥದ್ದು. ಕೇಸ್ಗಳು ಕೂಡ ದಾಖಲಾಗಿವೆ. ಇವರು ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು. ಇಂದು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ನೋಟಿಸ್ ನೀಡಿರುವಂಥದ್ದು. ಇಂದು ವಿಚಾರಣೆಗೆ ಹಾಜರಾಗ್ತಾರಾ ಯೂಟ್ಯೂಬರ್ ಸಮೀರ್ ಎಂಡಿ ಅನ್ನೋದು ಸದ್ಯದ ಪ್ರಶ್ನೆ. ಆನೇಕಲ್, ಬಳ್ಳಾರಿ ನಿವಾಸಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ಮೂಲತಃ ಇವರು ಬಳ್ಳಾರಿಯವರು, ಆದರೆ ಬೆಂಗಳೂರಿನ ಆನೇಕಲ್ನಲ್ಲಿ ನೆಲೆಸಿರ್ತಾರೆ. 2 ನಿವಾಸಗಳಿಗೂ ತೆರಳಿ ಅಲ್ಲಿ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಧರ್ಮಸ್ಥಳದ ಪೊಲೀಸರು. ಇವತ್ತು ಇವರು ವಿಚಾರಣೆಗೆ ಹಾಜರಾಗಲೇಬೇಕು. ಹೀಗಾಗಿ ಯೂಟ್ಯೂಬರ್ ಸಮೀರ್ ಎಂಡಿ ಇವತ್ತು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಆನೇಕಲ್ ಹಾಗೂ ಬಳ್ಳಾರಿ ನಿವಾಸಗಳಿಗೆ ತೆರಳಿ ಅಲ್ಲಿ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದು ಸಮೀರ್ ಎಂಡಿ ಅವರ ಮನೆ. ಇಲ್ಲಿ ಇರೋದಿಲ್ಲ, ಅಂದ್ರೆ ಪೊಲೀಸರು ನೋಟಿಸ್ ನೀಡೋದಕ್ಕೆ ತೆರಳಿದಾಗ ಸಮೀರ್ ಎಂಡಿ ಇರೋದಿಲ್ಲ. ಹೀಗಾಗಿ ಮನೆಗೆ ಆ ಒಂದು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಯೂಟ್ಯೂಬರ್ ಸಮೀರ್ ಎಂಡಿ. ದೂತ ಎನ್ನುವಂಥ ಯೂಟ್ಯೂಬ್ ಚಾನೆಲ್ ಇವ್ರದ್ದಾಗಿರುತ್ತೆ. ಇಲ್ಲಿ ಸಾಕಷ್ಟು ವಿಡಿಯೋಗಳು, ಅಂದರೆ ಸಾಕಷ್ಟು ಬೇರೆ ಬೇರೆ ಮನರಂಜನೆಯ ವಿಡಿಯೋಗಳು, ಹಾರರ್ ವಿಡಿಯೋಗಳು ಇದೆಲ್ಲವನ್ನ ಕೂಡ ಮಾಡಿರ್ತಾರೆ. ಎಐ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಒಂದು ದೃಶ್ಯ ಮಾಧ್ಯಮದಲ್ಲಿ ಇನ್ನೊಂದು ಎಐ ಮೂಲಕ ಎಲ್ಲರ ಗಮನ ಸೆಳೆದಿರ್ತಾರೆ. ಜೊತೆಗೆ ಇತ್ತೀಚೆಗಷ್ಟೇ ಸೌಜನ್ಯ ಪ್ರಕರಣದ ಒಂದು ವಿಡಿಯೋ ಕೂಡ ಮಾಡಿರ್ತಾರೆ. ಅದು ಸಾಕಷ್ಟು ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನು ಕೂಡ ಪಡೆದಿರುತ್ತೆ. ಅದಾದ ಬಳಿಕ ಮಾಸ್ಕ್ ಮ್ಯಾನ್ ವಿಚಾರ ಯಾವಾಗ ಬರುತ್ತೆ, ಅಂದರೆ 100 ಶವಗಳನ್ನ ಹೂತಿದ್ದೇನೆ ಅಂತ ಯಾವಾಗ ಆತ ಮುನ್ನೆಲೆಗೆ ಬರ್ತಾನೆ, ಆವಾಗ ಅವನ ಕುರಿತಾಗಿಯೂ ಕೂಡ ಒಂದು ವಿಡಿಯೋವನ್ನು ಸಮೀರ್ ಎಂಡಿ ದೂತ ಎನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಮಾಡಿರ್ತಾರೆ. ಸೊ ಇದಾದ ಬಳಿಕ ಇವರ ವಿರುದ್ಧ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ. ಈಗಾಗಲೇ 3 ಕೇಸ್ಗಳು ದಾಖಲಾಗಿರುವಂಥದ್ದು. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಜೊತೆಗೆ ಕೋಮು ಗಲಭೆಗೆ ಪ್ರಚೋದನೆ ಎನ್ನುವಂತಹ ಆರೋಪಗಳು, ದೂರುಗಳು ದಾಖಲಾಗಿವೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ನೀಡಲಾಗಿದೆ. ಇವತ್ತು ವಿಚಾರಣೆ ಇರುತ್ತೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ನೋಟಿಸ್ ನೀಡಿರುವಂಥದ್ದು. ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಯೂಟ್ಯೂಬರ್ ಸಮೀರ್.